ತಾಯಿ ಮೇಲೆ ಹಣ ಇಟ್ಟು ಹೇಳ್ತೀನಿ. ದೇವರ ಮಕ್ಕಳಿರುವಂತಹ ಆಶ್ರಮಕ್ಕೆ ಬಸ್ಗಳನ್ನ ಮಾಡಿಕೊಂಡು ಈ ಜಾಗಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ನಿಜವಾಗ್ಲೂ ನಾನು ತುಂಬಾ ಪುಣ್ಯ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ನನಗೆ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ನಮ್ಮ ಸಮಾಜ ಖಂಡಿತ ಬದಲಾಗುತ್ತೆ, ಬದಲಾವಣೆ ಮಾಡುವಂಥ ಪ್ರಯತ್ನ ನಾವು ಮಾಡಬೇಕಷ್ಟೇ. ಯಾಕೆ ಈ ಮಾತು ನನ್ನ ಬಾಯಲ್ಲಿ ಬರ್ತಾ ಇದೆ ಅಂದರೆ, ನಿಮ್ಮ ಹತ್ರ ಒಂದೇ ಒಂದು ನಿಮಿಷ ಟೈಮ್ ಇದ್ದರೆ, ಅಂದರೆ ಒಂದೇ ಒಂದು ನಿಮಿಷ ನಿಮ್ಮಲ್ಲಿ ಟೈಮ್ ಇದ್ದರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ, ಭಾಳ ಸಂತೋಷ ಆಗುತ್ತೆ. ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕಾದಂಥ ವ್ಯಕ್ತಿಗಳು, ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕಾದಂಥ ಮಕ್ಕಳುಗಳು, ಪುಣ್ಯಕ್ಷೇತ್ರವನ್ನು ದರ್ಶನ ಮಾಡಬೇಕಾದಂಥ ಇಷ್ಟು ಜನ ಇವತ್ತು ಜನಸ್ನೇಹಿ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳ ಆಶೀರ್ವಾದ ಪಡಿಲಿಕ್ಕೆ ಬರ್ತಾ ಇದ್ದಾರೆ. ಯಾಕೆ ಬರ್ತಾ ಇದ್ದಾರೆ, ಎಷ್ಟು ಜನ ಬರ್ತಿದ್ದಾರೆ, ಯಾವ ಉದ್ದೇಶಕ್ಕಾಗಿ ಬರ್ತಾ ಇದ್ದಾರೆ, ಇಲ್ಲಿಗೆ ಬಂದರೆ ಅವರಲ್ಲಿ ಆಗುವ ಬದಲಾವಣೆಗಳೇನು, ಇಲ್ಲಿಗೆ ಬಂದ ನಂತರ ಅವರ ಜೀವನದ ಶೈಲಿ ಹೇಗೆ ಬದಲಾಯಿಸ್ಕೊಳ್ಬಹುದು, ಪ್ರತಿಯೊಂದು ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸೋಕೆ ಇಷ್ಟಪಡ್ತೀನಿ. ಬಸ್ಗಳನ್ನ ಮಾಡಿಕೊಂಡು ಟ್ರಿಪ್ಗಳನ್ನ ಹೋಗೋದನ್ನ ನಾವು ಗಮನಿಸಿದೀವಿ. ಆದರೆ ಒಂದು ಅನಾಥಾಶ್ರಮ, ವೃದ್ಧಾಶ್ರಮ ಅಂದ್ರೆ ಒಂದು ಅನಾಥಾಶ್ರಮ, ರಸ್ತೆಯಲ್ಲಿ ಮಲಗುವಂತ ವ್ಯಕ್ತಿಗಳಿರುವಂತ ಆಶ್ರಮ, ಈ ಒಂದು ಸ್ಥಳದ ಮಹಿಮೆ ಯಾವ ರೀತಿ ಬದಲಾಗ್ತಾ ಇದೆ ಅಂದರೆ, ಜನರು ಪ್ರೀತಿನೋ ಅಥವಾ ದೇವರ ಆಶೀರ್ವಾದನೋ ಗೊತ್ತಿಲ್ಲ, ನಿಜವಾಗ್ಲೂ ಒಂದು ಪುಣ್ಯ ಕ್ಷೇತ್ರದಷ್ಟು ಈ ಒಂದು ಸ್ಥಳ ಬದಲಾಗ್ತಾ ಇದೆ. ಭಾಳ ಖುಷಿ ಆಗ್ತಾ ಇದೆ, ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಇಡೀ ರಾಜ್ಯದ ಜನರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ನಾವು ಮಾಡುವಂಥ ಎಲ್ಲ ಕೆಲಸಗಳನ್ನು ನೋಡಿ ಮಕ್ಕಳನ್ನ ಕರ್ಕೊಂಡು ಬಂದು ಈ ಜಾಗವನ್ನು ತೋರಿಸಿ ಇದೊಂದು ದೇವಸ್ಥಾನ ಅನ್ನೋ ರೀತಿಯಲ್ಲಿ ಮಕ್ಕಳ ಮನಸ್ಸಲ್ಲಿ ಭಾವನೆ ಮೂಡಿಸ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ. ಸ್ನೇಹಿತರೆ, ಇವತ್ತು ವಿಶೇಷವಾಗಿ ನವಚೇತನ ಸ್ಕೂಲಿಂದ ಸಾವಿರಾರು ಜನ ವಿದ್ಯಾರ್ಥಿಗಳನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಭಾಳ ಖುಷಿ ಆಗ್ತಾ ಇದೆ. ಸೊ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳನ್ನ ನೋಡಿ ಅವ್ರ ಆಶೀರ್ವಾದ ಪಡ್ಕೊಳ್ಬೇಕು, ಇಲ್ಲಿರ್ತಕ್ಕಂಥ ಅವರ ಕಷ್ಟ ಸುಖನ ಕೇಳಬೇಕು. ಜೊತೆಗೆ ಅವರಲ್ಲಾದಂಥ ಕೈಲಾದಷ್ಟು ರೇಷನ್ ಆಗಿರ್ಬೋದು, ಅವ್ರ ಕೈಲಿ ಏನಾಗುತ್ತೋ ಅದು, ಆ ಮಕ್ಕಳ ಕೈಲಿ ಏನಾಗುತ್ತೋ ಅದನ್ನು, ಅಂದರೆ ಯಾವಾಗಲೂ ನಾವು ತಂದೆ ತಾಯಿ ಹತ್ರ, ಅಜ್ಜ ಅಜ್ಜಿ ಹತ್ರ ತುತ್ತಿಸ್ಕೊಂಡು ತಿಂದಿರೋದು ನೆನಪಿದೆ. ಇವತ್ತು ವಿಪರ್ಯಾಸ ಏನಂತ ಹೇಳಿದ್ರೆ, ಇಲ್ಲಿರ್ತಕ್ಕಂಥ ಎಷ್ಟೋ ಜನ ವಯಸ್ಸಾಗಿರೋಂಥವ್ರು ಈ ಮಕ್ಕಳ ಹತ್ರ ತುತ್ತಿಸ್ಕೊಂಡು ತಿನ್ನುವಂಥ ಒಂದು ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು. ಸೊ ಇವರೆಲ್ಲ ಬಂದಿರೋದು ಭಾಳ ಖುಷಿ ಆಗ್ತಾ ಇದೆ. ಸೊ ಇವ್ರನ್ನ ವೆಲ್ಕಮ್ ಮಾಡೋಣ ಬನ್ನಿ. ಎಲ್ರಿಗೂ ನಮಸ್ಕಾರ, ಎಲ್ಲ ಚೆನ್ನಾಗಿದ್ದೀರಾ? ವೆರಿ ಗುಡ್, ಬನ್ನಿ. ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ, ಆಯಸ್ಸು, ಆರೋಗ್ಯ, ಕೀರ್ತಿ, ಸಂಪತ್ತು ಎಲ್ಲವನ್ನ ಕಣಿಸ್ಲಿ. ಜನಸ್ನೇಹಿ ಆಶ್ರಮದ ಬಗ್ಗೆ ಎಷ್ಟು ಜನ ಮಕ್ಕಳು ಇಲ್ಲಿ ನೋಡ್ತಿದ್ದೀರಾ? ಓ, ಆಲ್ಮೋಸ್ಟ್ ಎಲ್ಲರೂ ನೋಡ್ತವ್ರೆ. ಸೊ ವೆರಿ ಗುಡ್. ಗಲಾಟೆ ಮಾಡಬಾರ್ದು, ಒಂದ್ ನಿಮಿಷ ಗಲಾಟೆ ಮಾಡಬಾರ್ದು, ದಯವಿಟ್ಟು ಗಲಾಟೆ ಮಾಡಬಾರ್ದು, ಗಲಾಟೆ ಮಾಡ್ಬೇಡಿ ದಯವಿಟ್ಟು. ನಿಮ್ಗೋಸ್ಕರನೇ ಕರ್ಕೊಂಬಲ್ವಾ. ಸೊ ಇವತ್ತು ಹೊಸ ವರ್ಷ ಅಲ್ವಾ, ಹೊಸ ವರ್ಷದ ದಿನ ನಿಮ್ಗೆ ಪಿಕ್ನಿಕ್ ಅಂತ ಹೇಳ್ಬಿಟ್ಟು ಮೇಡಮ್ ಅವರು ಬೇರೆ ಕಡೆ ಕರ್ಕೊಂಡು ಹೋಗ್ಬೋದಾಗಿತ್ತು, ಅಥವಾ ಯಾವ್ದೋ ಒಂದು ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ಬೋದಾಗಿತ್ತು, ಯಾವ್ದಾದ್ರು ಒಂದು ಪಾರ್ಕ್ ಕರ್ಕೊಂಡು ಹೋಗ್ಬೋದಾಗಿತ್ತು, ಒಂದು ಸಿನಿಮಾ ಕರ್ಕೊಂಡೋಗಿ ಇವ್ರಿಗೆಲ್ಲ ಸಿನಿಮಾ ತೋರಿಸ್ಬೋದಾಗಿತ್ತು. ಬಟ್ ಆದ್ರೆ ವಿಶೇಷವಾಗಿ ನವಚೇತನ ಸ್ಕೂಲಿಂದ ಇವತ್ತು ಜನಸ್ನೇಹಿ ಆಶ್ರಮದಲ್ಲಿ ಇರ್ತಕ್ಕಂಥ ದೇವ್ರ ಮಕ್ಕಳನ್ನ ನಿಮ್ಮನ್ನ ನೋಡಕ್ ಕರ್ಕೊಂಡು ಬಂದಿದ್ದಾರೆ. ಸೊ ಮೊದಲನೇದಾಗಿ ನಾನು ನವಚೈತನ್ಯ ಸ್ಕೂಲ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ವಿಶೇಷವಾಗಿ ಇವತ್ತಿನ ಮಕ್ಕಳಿಗೆ ನಿಜವಾಗ್ಲೂ ಸಂಸ್ಕಾರದ ಅವಶ್ಯಕತೆ ತುಂಬಾ ಇದೆ. ಆ ಸಂಸ್ಕಾರ ತಿಳ್ಕೋಬೇಕಂದ್ರೆ ಇಂಥ ನಿರಾಶ್ರಿತರ ಕೇಂದ್ರಗಳಿಗೆ ಇನ್ನಷ್ಟು ಕರ್ಕೊಂಡೋಗಿ ಅವರ ಮನಸ್ಸನ್ನ ಪರಿವರ್ತನೆ ಮಾಡುವಂತ ಕೆಲಸಗಳಾದ್ರೆ, ಇಲ್ಲಿರ್ತಕ್ಕಂಥ ಕುಂದು ಕೊರತೆಗಳಾಗಿರ್ಬೋದು, ಇಲ್ಲಿರ್ತಕ್ಕಂಥ ವಯಸ್ಸಾದಂತ
ವ್ಯಕ್ತಿಗಳ ಕಷ್ಟ ಸುಖ ಆಗಿರ್ಬೋದು ಅವ್ರಿಗೆ ಅರ್ಥ ಆಗತ್ತೆ. ಮುಂದಿನ ಪೀಳಿಗೆಗೆ ಅಥವಾ ಮುಂದಿನ ಅವರ ಜೀವನ ಶೈಲಿ ಬದಲಾಯಿಸ್ಕೊಳ್ಳೋದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ತಂದೆ ತಾಯಿನ ಯಾವ ರೀತಿ ನೋಡ್ಕೋಬಹುದು, ತಾಯಿಗೆ ಯಾವ ತರ ಗೌರವ ಕೊಡ್ಬೇಕು, ತಂದೆಗೆ ಯಾವ ತರ ಗೌರವ ಕೊಡ್ಬೇಕು ಅನ್ನೋ ಒಂದು ಭಾವನೆ ಆದ್ರೂ ಇಲ್ಲಿಂದ ಮರಿಕೊಳ್ಸುತ್ತೆ ಅನ್ನೋದು ನನ್ನ ಒಂದು ಭಾವನೆ. ವಿಶೇಷವಾಗಿ ಇಲ್ಲಿಗೆ ಕರ್ಕೊಂಡ್ ಬರ್ಬೇಕು ಅಂತ ತಮ್ಗೆ ಯಾಕೆ ಅನಿಸ್ತು? ಸರ್, ನಾವು ಮೊದ್ಲಿಗೆ ನಮ್ಮ ಶಾಲೆಯಲ್ಲೇನೆ ಹೊಸ ವರ್ಷದ ಆಚರಣೆ ಮಾಡ್ಬೇಕು ಅನ್ಕೊಂಡಿದ್ವಿ. ಆಮೇಲೆ ಮತ್ತೆ ನಮ್ಮ ಕಾರ್ಯದರ್ಶಿಗಳಾಗಿರುವಂತಹ ಅವರ ಕೋರಿಕೆ ಮೇರೆಗೆ ಮತ್ತೆ ನಮ್ಮ ಶಾಲೆ ಉಪಾಧ್ಯಕ್ಷರು ಬಂದು ಹೇಳಿದ್ರು, ನಾವು ಪ್ರತಿ ವರ್ಷ ಸ್ಕೂಲಲ್ಲೇ ಮಾಡ್ತೀವಿ, ಆದ್ರೆ ಒಂದು ಹೊಸದೇನಾದ್ರೂ ಇರ್ಲಿ, ಆ ಮಾನಸಿಕ ಪರಿವರ್ತನೆ ಬರಬೇಕು ಅಂತಂದ್ರೆ ನಮ್ಮ ಶಾಲೆಗೆ ಬರೋ ಮಕ್ಕಳು ಬಡ ಮಕ್ಕಳೇ, ಆದ್ರೆ ನಾವು ಅಲ್ಲಿ ಹೋದಾಗ ನಾವ್ ಎಷ್ಟು ಇದು ಅನ್ನೋದು ಗೊತ್ತಾಗ್ಬಿಡತ್ತೆ. ಆಮೇಲೆ ನಿಮ್ ಪೇರೆಂಟ್ಸ್ಗೂ ಇದು ಒಂದು ಮುಂದೆ ಬರ್ಲಿ ಅನ್ಬಿಟ್ಟು ಬದಲಾವಣೆ ಆಗ್ಲಿ ಅನ್ಬಿಟ್ಟು. ಬಟ್ ಇಂಥ ಸ್ಥಳಕ್ಕೆ ಬಂದಾಗ ನನಗೇನೋ ಒಂದು ಮನಸ್ಸು ಸ್ವಲ್ಪ ನನಗೆ ಬ್ರಹ್ಮಚಾರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಅಂತಕ್ಕಂಥ ಓದಿರ್ತಕ್ಕಂಥ ಜ್ಞಾಪಕ ಬರುತ್ತೆ. ದಯವಿಟ್ಟು ನಿಮ್ಮಂತ ಮಹಾನ್ ದೈವಭಕ್ತರಿಗೆ ಚಿರಕಾಲ ಈಶ್ವರ ನಿಮಗೆ ಸದಾ ಆರೋಗ್ಯ ಭಾಗ್ಯ ಚೆನ್ನಾಗಿ ಕೊಟ್ಟು ಇಂತಹ ಮುದ್ದು ಬಂಗಾರಿಗಳನ್ನ ನೀವೆಲ್ಲ ಕೂಡ ಸಾಕಿ ಸಲ್ಲಿಸ್ತಾ ಇದ್ದೀರಾ. ನಿಜವಾಗ್ಲೂ ನಿಮ್ಗೆ ಸಾರ್ಥಕ ಸರ್. ಥ್ಯಾಂಕ್ ಯು ಸೋ ಮಚ್. ಬರೀ ಪುಸ್ತಕದಲ್ಲಿ ಇರೋದನ್ನ ಕಲ್ತ್ರೆ ಸಾಕ ನಾವೆಲ್ಲ? ಪುಸ್ತಕದಲ್ಲಿ ಇಲ್ದೇ ಇರ್ತಕ್ಕಂಥ ವಿಚಾರಗಳ ಬಗ್ಗೆನೂ ನಾವು ಅರಿವು ಮೂಡಿಸ್ಕೊಳ್ಬೇಕಾಗತ್ತೆ. ಕೊನೆ ಪಕ್ಷ ಈ ಸಮಾಜಕ್ಕೆ ನಾವು ಒಳ್ಳೇದ್ ಮಾಡಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ತಂದೆ ತಾಯಿನ ಆಚೆ ಹಾಕುವಂತ ಕೆಟ್ಟ ವ್ಯಕ್ತಿಗಳು ನಾವು ಯಾವತ್ತೂ ಆಗ್ಬಾರ್ದು ಅಲ್ವಾ? ಸೊ ಹಂಗಾಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಜೀವನದಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಬೇಕಾಗತ್ತೆ. ಇವತ್ತು ಪ್ರತಿಯೊಬ್ರು ಕೂಡ ಇಲ್ಲಿರೋಂಥವ್ರು ಅವರ ಮಕ್ಕಳನ್ನ ಚೆನ್ನಾಗಿ ಸಾಕಿದ್ದಾರೆ, ಚೆನ್ನಾಗಿ ಓದಿಸಿದ್ದಾರೆ, ಒಳ್ಳೆ ಕೆಲಸ ಕೊಡ್ಸಿದ್ದಾರೆ, ಚೆನ್ನಾಗಿ ಮದುವೆ ಮಾಡಿದ್ದಾರೆ, ಅವರು ಲೈಫಲ್ಲಿ ಸೆಟ್ಲ್ ಮಾಡಿರೋಂಥ ಎಷ್ಟೋ ಕುಟುಂಬದವರು ಇಲ್ಲಿದ್ದಾರೆ ಅಲ್ವಾ? ಅವರೆಲ್ಲರೂ ಕೂಡ ಇವತ್ತು ದೇವರ ಆಶೀರ್ವಾದನೋ ಏನೋ ಗೊತ್ತಿಲ್ಲ, ಇವತ್ತು ಒಂದು ಒಳ್ಳೆ ಸ್ಥಳ ಸಿಕ್ಕಿದೆ ಅವ್ರಿಗೆ ಅಲ್ವಾ? ಸೊ ಇಷ್ಟು ಕಷ್ಟಪಟ್ಟು ಮಕ್ಕಳನ್ನ ಸಾಕಿದ್ರು ಕೂಡ ಇವತ್ತು ಆ ಮಕ್ಕಳು ಇವರನ್ನ ಸಾಕಕ್ಕಾಗದೆ ರಸ್ತೆಗೆ ಬಿಟ್ಟಿದ್ದಾರೆ. ಸೊ ಅಂತ ವ್ಯಕ್ತಿಗಳನ್ನ ನಾವು ಕರ್ಕೊಂಡ್ ಬಂದು ಏನ್ ಮಾಡ್ತಾ ಇದೀವಿ? ಸಾಕ್ತಾ ಇರೋದು ನಾವಲ್ಲ, ಆ ಸ್ವಾಮಿ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ. ನಾವೆಲ್ಲ ಕೆಲಸಗಾರರಷ್ಟೇ, ಇಲ್ಲಿ ಕೆಲಸ ಮಾಡ್ತಾ ಇದೀವಿ. ಅದಕ್ಕೆ ಪೂರಕವಾಗಿ ಭಗವಂತ ಸಾರಥಿಯಾಗಿ ನಿಂತ್ಕೊಂಡು ಇವರನ್ನೆಲ್ಲ ಪೋಷಣೆ ಮಾಡ್ತಾ ಇದಾರೆ ಅಲ್ವಾ? ಸೊ ಕೊನೆಯದಾಗಿ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ, ಎಲ್ರೂ ಕೈ ಬಿಟ್ಟವ್ರಿಗೆ ನಾನಿದ್ದೀನಿ, ನಿಮ್ಮನ್ನ ನಾನು ಕೊನೆಗಾಲದಲ್ಲಿ ಕಾಪಾಡ್ತೀನಿ ಅನ್ನೋ ಒಂದು ಭರವಸೆನ ಯಾರು ಮೂಡಿಸ್ತಾ ಇದ್ದಾರೆ? ದೇವರು ಅಲ್ವಾ? ಸೊ ಎಲ್ರೂ ಕೈ ಬಿಟ್ಟಾಗ ದೇವರು ನಮ್ಮನ್ನ ಕಾಪಾಡ್ತಾರೆ. ಅಂದ್ರೆ ದೇವರು ಎಲ್ಲಾ ಜಾಗಕ್ಕೂ ಬರೋದಕ್ ಸಾಧ್ಯ ಇದೆಯಾ? ದೇವರ ರೂಪದಲ್ಲಿ ಯಾರನ್ನ ಕಳಿಸ್ತಾರೆ? ಮನುಷ್ಯರನ್ನ ಕಳಿಸ್ತಾರೆ. ನೀವಿವತ್ತು ಯಾರ ರೂಪದಲ್ಲಿ ಬಂದಿದ್ದೀರಾ? ಮನುಷ್ಯರ ರೂಪದಲ್ಲ, ದೇವರ ರೂಪದಲ್ಲಿ ನೀವು ಬಂದಿದ್ದೀರಾ. ಹೇಗೆ ಅಂತ ಗೊತ್ತಾ ನಿಮ್ಗೆ? ಇವಾಗ ನೀವೆಲ್ಲ ಒಂದೊಂದು ಪ್ಯಾಕೆಟ್ ಅಲ್ಲಿ ನಿಮ್ ಕೈಲಾದಷ್ಟು ಅಕ್ಕಿನೋ ಜೋಳನೋ ನಿಮ್ ಕೈಲಿ ಏನಾಗುತ್ತೋ ಅದನ್ನೆಲ್ಲವನ್ನು ತಗೊಂಡ್ ಬಂದ್ರಿ ಅಲ್ಲ. ಸೊ ದೇವ್ರು ಇದನ್ನ ತಂದು ಕೊಡೋದಕ್ಕಾಗತ್ತಾ? ಆಗಲ್ಲ. ಹಾಗಾಗಿ ಅದನ್ನೆಲ್ಲ ನಿಮ್ ಕೈಲಿ ಕೊಟ್ಟು ಕಳ್ಸಿದಾನೆ. ಸೊ ಅದು ಎಲ್ಲಿಗೆ ಸೇರ್ಬೇಕಾಗಿತ್ತು? ಇಲ್ಲಿರ್ತಕ್ಕಂಥ ದೇವರ ಮಕ್ಕಳಿಗೆ ಸೇರ್ಬೇಕಾಗಿತ್ತು. ಹಾಗಾಗಿ ಇಲ್ಲಿ ಬಂದು ದಾನ ಮಾಡುವಂತ ಪ್ರತಿಯೊಬ್ಬರು ಕೂಡ ದೇವರಿಗೆ ಸಮಾನ. ನಮ್ಗೆ ನೀವು ಚಿಕ್ಕ ಮಕ್ಕಳಾಗಿದ್ರು ಕೂಡ ನೀವು ನಮ್ಗೆ ದೇವ್ರ ಸಮಾನ. ಸೊ ಎಲ್ರು ಮಂಗಳಾರತಿ ತಗೊಳ್ಳಿ ಆಯ್ತಾ? ಯಾರ್ದು? ಸರ್, ನಾವು ಹಂಗೆ ತಗೊಂಬಿಡಿ. ಇಟ್ಕೊಳ್ಳಿ ಸರ್. ಒಂದ್ ಅಜ್ಜಿನ ನೀವು 62 ವರ್ಷದಿಂದ ಒಂದು ಮರ ಹತ್ರ ಇದ್ರೆ ಅವ್ರ ಹತ್ರ 105 ವರ್ಷ ಇದ್ರೆ ಆ ಅಜ್ಜಿನ ಹೋಗಿ ಇಮಿಡಿಯೇಟ್ ಆಗಿ ನಿಮಗ್ ಕಾಲ್ ಮಾಡಿದ್ರೆ ಹೋಗಿ ನೀವು ಅಡಾಪ್ಟ್ ಮಾಡ್ಕೊಂಡಿದೀರಾ. ಇನ್ನೊಂದು ಅಜ್ಜಿನ ಅಡಾಪ್ಟ್ ಮಾಡ್ಕೊಂಡು ಆ ಅಜ್ಜಿಗೆ ಏನ್ ಬೇಕೋ ಅದನ್ನ ನೋಡ್ಕೊಂಡಿದೀರಾ. ರೀಸೆಂಟ್ ಆಗಿ ತಿರೋದ್ರ ಆ ಅಜ್ಜಿನು. ಮತ್ತೆ ಆ ಅಜ್ಜಿ ಹತ್ರ ನೀವು ಫ್ರೆಂಡ್ಲಿ ಆಗಿರೋದು, ಆ ಅಜ್ಜಿ ಹತ್ರ ನೀವು ತಿನ್ನೋದು, ಆಟ ಆಡೋದು. ಇನ್ನೊಂದು ಆ ಅಜ್ಜಿಗೆ ಇನ್ನೊಂದು ಬಿಸ್ಕೆಟ್ ಆಗ್ಲಿ ಏನಾದ್ರು ಕೊಟ್ಲು ಆ ಅಜ್ಜಿ ಪಾಕೆಟ್ ಅಲ್ಲಿ ಮಾಡ್ಕೊಂತಿದ್ರು. ಏನಾದ್ರು ನೀವು ಕಿತ್ಕೊಳಕ್ ಹೋದ್ರೆ ಅಜ್ಜಿ ನಮ್ ಮಗನ್ ಬೇಕು ನೀವ್ ಇನ್ನೊಂದ್ ಹೇಳಿದ್ರಿ, ಅವರು ಮಕ್ಕಳು ಬೇಡ ಅಂತ ಅನಾಥಾಶ್ರಮಕ್ಕೆ ಹಾಕಿದ್ರು ಕೂಡ ಮಕ್ಕಳ ಮೇಲೆ ತಾಯಿ ಎಷ್ಟು ಪ್ರೀತಿ ಇರುತ್ತೆ ಅಂತಾನು ಹೇಳಿದ್ರಿ. ಮತ್ತೆ ನೀವು ಇಷ್ಟು ಜನ ತುಂಬಿಕೊಂಡಿದ್ದಾರೆ, ಇನ್ನ ಅನಾಥಾಶ್ರಮ ಬೇಕು ಅಂತ ಕಾಸು ಕೇಳಿದ್ರೆ ನೀವು ಅದು ಮಾಡ್ಕೊಂತೀರ, ಇದು ಅಂತ ಅದು ಇದು ತಗೊಂತೀರ ಅಂತ. ನೀವು ಸಿಮೆಂಟ್ ಬೇಕಂದ್ರು ಕಲ್ ಬೇಕಂದ್ರು ಇದ್ ಮಾಡ್ಕೊಂತೀರ ಅಂತ ಅಡಾಪ್ಟ್ ಮಾಡ್ಕೊಂತೀರ. ಥ್ಯಾಂಕ್ ಯು. ಈ ಆಶ್ರಮದ ಬಗ್ಗೆ ತುಂಬಾ ನೋಡಿದೀರಾ ಹಾಗಾದ್ರೆ? ಹಾ ಸರ್. ಥ್ಯಾಂಕ್ ಯು. ಏನ್ ಅನ್ಸುತ್ತೆ ನೋಡಿ? ತುಂಬಾ ಖುಷಿ ಆಗುತ್ತೆ ಸರ್. ನಮ್ಮ ಅಮ್ಮ ಅಂತ ನಿಮ್ ವಿಡಿಯೋಗಳನ್ನ ನೋಡ್ತಾರೆ ಸರ್. ಪ್ರತಿ ಸರಿ ನಮ್ಮ ಹುಟ್ಟುಹಬ್ಬನ ದೇವಸ್ಥಾನದಲ್ಲಿ ಅಥವಾ ಇನ್ನೆಲ್ಲಾದ್ರೂ ಮನೆಯಲ್ಲಿ ಆಚರಿಸ್ಕೊಳ್ತಿದ್ವಿ. ಈ ಸರಿ ಆಶ್ರಮಕ್ಕೆ ಬಂದು ಆಚರಿಸ್ಕೊಳ್ತಿರೋದು
ನಮ್ ಗೆಳೆಯರೆಲ್ಲ ಜೊತೆ ಬಂದು ಇವ್ರನ್ನೆಲ್ಲ ನೋಡ್ತಿದ್ರೆ ಇವ್ರ ಸಮ್ಮುಖದಲ್ಲಿ ನಾವು ನಮ್ಮ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇರೋದು ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು. ನೋಡಿದ್ರಿ ಫಸ್ಟ್ ನೋಡಿದ್ರಿ ಈ ಆಶ್ರಮದ ಬಗ್ಗೆ? ನೋಡಿರ್ಲಿಲ್ಲ, ಈಗಲೇ ಇನ್ಮೇಲೆ ನೋಡ್ತೀರಾ? ಇನ್ಮೇಲೆ ನೋಡಿ. ಜನಸ್ನೇಹಿ ಚಾರಿಟೇಬಲ್ ಟ್ರಸ್ಟ್ ಅಂತ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲಿ ಇದೆ. ಎಲ್ಲರೂ ಕೂಡ ಸರ್ಚ್ ಮಾಡ್ಬೇಕು ಇಲ್ಲಿ ಇರೋರೆಲ್ಲ. ಸರಿನಾ? ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಧನ್ಯವಾದ. ಸರ್ ಅಲ್ಲೇ ಸರ್ ನೀವು ಇಷ್ಟು ಜನನ ಹಿಂಗ್ ವಯಸ್ಸಾದವ್ರನ್ನ ತಗೊಂಡ್ಬಂದು ಸಾಕಿ ಸಲಹಿ ಮತ್ತೆ ಅವ್ರ ಮಕ್ಕಳು ಅಷ್ಟು ಚಿಕ್ಕ ವಯಸ್ಸಿಂದ ಅವ್ರು ನೋಡ್ಕೊಂಡ್ ಬಂದಿರ್ತಾರಲ್ವಾ, ಅವ್ರ ಮಕ್ಕಳು ನೀವು ಯಾಕೆ ಸರ್ ನೋಡ್ಕೊಳಲ್ಲ? ಯಾಕೆ ಅದನ್ನ ಅವ್ರನ್ನೇ ಕೇಳ್ಬೇಕು. ಯಾರು ಸಿಗ್ತಾ ಇಲ್ಲ ಸರಿಯಾಗಿ ನಮ್ಗೆ. ಸೊ ಇದಕ್ಕೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ಅದೇ ಹೇಳಿದ್ನಲ್ಲ ನಿಮ್ಗೆ, ಸಂಸ್ಕಾರ ಬೇಕಲ್ವಾ. ಸೊ ಸಂಸ್ಕಾರ ಅನ್ನೋದನ್ನ ಮೊದ್ಲಿಂದಾನೇ ಅವ್ರು ಕಲ್ತಿದ್ರೆ ಕೊನೆಗಾಲದಲ್ಲಿ ತಂದೆ ತಾಯಿನ ಯಾರು ಆಚೆ ಆಗ್ತಾ ಇರ್ಲಿಲ್ಲ. ಸೊ ಇಲ್ಲಿ ತಂದೆ ತಾಯಿದು ತಪ್ಪಿದೆ. ಏನಂತ ಹೇಳಿದ್ರೆ, ತಂದೆ ತಾಯಿ ಚಿಕ್ಕ ವಯಸ್ಸಿಂದ ದೊಡ್ಡ ವಯಸ್ಸುವರೆಗೂ ಅವ್ರಿಗೆ ಏನೇನ್ ಬೇಕು ಬೇಡಗಳನ್ನ ಕಷ್ಟನೇ ತೋರಿಸ್ದಂಗೆ ಎಲ್ಲವನ್ನು ಕೊಡಿಸ್ಬಿಡ್ತಾರೆ. ಉದಾಹರಣೆಗೆ, ನೀವು ಬಟ್ಟೆ ಕೇಳಿದ್ರೆ ಬಟ್ಟೆ, ಕಾರ್ ಕೇಳಿದ್ರೆ ಕಾರು, ಬೈಕ್ ಕೇಳಿದ್ರೆ ಬೈಕು, ಎಲ್ಲವನ್ನು ನೀವು ಕೇಳಿದ ತಕ್ಷಣ ಕೊಡಿಸಿದಾಗ ಯಾವ್ದ್ರ ವ್ಯಾಲ್ಯೂನು ನಿಮಗೆ ಗೊತ್ತಾಗಲ್ಲ ಅಲ್ವಾ. ಸೊ ಕಷ್ಟನ ಫಸ್ಟ್ ಇಂದಾನೇ ತೋರಿಸಿದ್ರೆ ಆ ಸಂಸ್ಕಾರದ ವ್ಯಾಲ್ಯೂ, ಹಣದ ವ್ಯಾಲ್ಯೂ, ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಎಲ್ಲಾದ್ರೂ ವ್ಯಾಲ್ಯೂ ಗೊತ್ತಾಗತ್ತೆ. ಅವಾಗ ತಂದೆ ತಾಯಿನ ಯಾರು ಆಚೆ ಹಾಕಲ್ಲ. ಸೊ ಅದ್ರದ್ದು ವ್ಯಾಲ್ಯೂನ ಯಾರು ತೋರಿಸ್ಲಿಲ್ಲ, ಹಾಗಾಗಿ ತಂದೆ ತಾಯಿನ ಅವ್ರು ಈಸಿಯಾಗಿ ಮನೆಯಿಂದ ಆಚೆ ಹಾಕ್ತಾ ಇದಾರೆ. ಈ ಉದಾಹರಣೆಗೆ, ಮನೇಲಿ ಅಜ್ಜಿಗೆ ಕೆಮ್ಮು ಬಂದಿರತ್ತೆ ಅಲ್ವಾ, ಜ್ವರ ಬಂದಿರತ್ತೆ, ತಾಯಿ ಆದವರು ತಂದೆ ಆದವ್ರು ಏನ್ ಹೇಳ್ಬೇಕು? ಅಜ್ಜಿ ಈಗ ಮೊಮ್ಮಕ್ಕಳು ಅಜ್ಜಿ ಹತ್ರ ಹೋಗ್ತಾ ಇದ್ರೆ ಏನ್ ಹೇಳ್ತಾರೆ ಅಂದ್ರೆ, ಕೆಲವರು ಅಜ್ಜಿ ಹತ್ರ ಹೋಗ್ಬೇಡ ಇನ್ಸ್ಪೆಕ್ಷನ್ ಆಗತ್ತೆ, ಅಜ್ಜಿ ಹತ್ರ ಹೋಗ್ಬೇಡ ಕಾಯಿಲೆ ನಿನಗೂ ಬಂದ್ಬಿಡುತ್ತೆ, ಅಜ್ಜಿನ ಮುಟ್ಬೇಡ ಇನ್ಸ್ಪೆಕ್ಷನ್ ಆಗತ್ತೆ, ಈ ತರದೆಲ್ಲ ಹೇಳ್ತಾರಲ್ವಾ. ಸೊ ಕೊನೆಯದಾಗಿ ತಂದೆ ತಾಯಿಗೆ ಗಾಯ ಆದಾಗ, ಜ್ವರ ಬಂದಾಗ ಅಥವಾ ಕೆಮ್ಮು ಬಂದಾಗ ಮಕ್ಳು ಈಸಿಯಾಗಿ ಯೋಚನೆ ಮಾಡ್ತಾರೆ, ನಮ್ ತಾಯಿ ಅವತ್ತು ಹೇಳಿದ್ರು ಇವ್ರನ್ನ ನೋಡಿದ್ರೆ ಇನ್ಸ್ಪೆಕ್ಷನ್ ಆಗತ್ತೆ, ಮುಟ್ಟಿದ್ರೆ ಇನ್ಸ್ಪೆಕ್ಷನ್ ಆಗತ್ತೆ, ಅಥವಾ ನನಗೆ ಕಾಯಿಲೆ ಅಂಟ್ಕೊಳ್ಳುತ್ತೆ ಅಂತ ಏನ್ ಮಾಡ್ತಾರೆ, ಈಸಿಯಾಗಿ ತಂದೆ ತಾಯಿ ಹೇಳ್ಕೊಟ್ಟಿದ್ದನ್ನೇ ಮಕ್ಕಳು ಫಾಲೋ ಮಾಡ್ತಾರೆ. ಅವ್ರನ್ನ ತಗೊಂಡಾಗಿ ಯಾವ್ದಾರ ವೃದ್ಧಾಶ್ರಮಕ್ಕೆ ಬಿಡ್ತಾರೆ. ಸೊ ಅಥವಾ ಕೊನೆಯದಾಗಿ ಫೈನಲ್ ಆಗಿ ರಸ್ತೆಗೆ ಬಿಡ್ತಾರೆ ಅಲ್ವಾ. ಇದಾಗಬಾರ್ದು ಅಂದ್ರೆ ಮೊದಲಿನಿಂದನೇ ಮಕ್ಕಳಿಗೆ ಸಂಸ್ಕಾರ, ತಂದೆ ತಾಯಿ ವ್ಯಾಲ್ಯೂಸು, ಅಜ್ಜಿ ತಾತನ ಜೊತೆ ಬೆರೆಯೋದಕ್ಕೆ ಬಿಡ್ಬೇಕು. ಜೊತೆಗೆ ಸಮಾಜದಲ್ಲಿ ಹೊಂದ್ಕೊಂಡು ಹೋಗುವಂತ ಎಲ್ಲಾ ಪ್ರಯತ್ನಗಳಾದ್ರೆ ಖಂಡಿತವಾಗ್ಲೂ ತಂದೆ ತಾಯಿನ ರಸ್ತೆಯಲ್ಲಿ ಬಿಡೋರ್ ಸಂಖ್ಯೆ 1%, 2% ಕಮ್ಮಿ ಆಗ್ಬೋದು. ನನ್ನ ಹೆಸರು ರವಿತೇಜ ಅಂತ. ನೀವು ಎಷ್ಟು ವರ್ಷಗಳಿಂದ ಈ ಕೆಲಸನ ಮಾಡ್ಕೊಂಡ್ ಬರ್ತಾ ಇದ್ರಲ್ಲ, ಒಂದಿನಕ್ಕೂ ನಿಮ್ಗೆ ಏನು ಈ ಕೆಲಸ ನಾನು ಮಾಡ್ಬೇಕಾ ಅಥವಾ ನಿಮ್ಗೆ ಯಾವತ್ತಾದ್ರೂ ಈ ಕೆಲಸದ ಮೇಲೆ ಅಯ್ಯೋ ಬೇಡ ಕಷ್ಟ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಖಂಡಿತವಾಗ್ಲೂ ಈ ಕೆಲಸ ಸುಮಾರು 10 ವರ್ಷಗಳಿಂದ ನಾನು ಮಾಡ್ತಾ ಬರ್ತಾ ಇದ್ದೀನಿ. ಒಳ್ಳೆ ಪ್ರಶ್ನೆ ಕೇಳಿದೀರಾ. ಯಾಕಂದ್ರೆ ಇದು ತುಂಬಾನೇ ಅರ್ಥಪೂರ್ಣವಾದಂತ ಪ್ರಶ್ನೆ, ಸಮಾಜಕ್ಕೆ ಅರ್ಥ ಆಗ್ಬೇಕಾಗಿರೋ ಪ್ರಶ್ನೆ. ಸಾಕಷ್ಟು ಬಾರಿ ನನಗೂ ಕೂಡ ಮನ್ಸಿಗೆ ನೋವಾಗಿದೆ. ಯಾಕಪ್ಪ ಈ ಕೆಲಸನ ನಾನು ಆಯ್ಕೆ ಮಾಡ್ಕೊಂಡಿದೀನಿ, ಇಷ್ಟು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಸಾವಿರಾರು ಜನ ಅದ್ರಲ್ಲಿ ನೆಗೆಟಿವ್ ಹುಡ್ಕುವಂತ ಕೆಲಸನೇ ಮಾಡ್ತಾರಲ್ಲ. ನಾವು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಒಳ್ಳೆ ಕೆಲ್ಸಕ್ಕೆ ಸಪೋರ್ಟ್ ಮಾಡೋರ್ಗಿಂತ ಖಾಲಿ ಹೇಳೋರ್ ಸಂಖ್ಯೆನೇ ಜಾಸ್ತಿ ಇದೆಯಲ್ಲ ಅಂತ ಬಹಳ ಬೇಜಾರಾಗತ್ತೆ. ಎಲ್ಲೋ ಒಂದ್ ಕಡೆ ಈ ಆಶ್ರಮದ ಒಳಗಡೆ ಬಂದು ಇಷ್ಟು ಜನ, ಸುಮಾರು 165 ಜನನು ಕೂಡ ಒಂದೇ ಜಾಗದಲ್ಲಿ ಊಟ ಮಾಡುವಾಗ, ಒಂದೇ ಜಾಗದಲ್ಲಿ ತಂದೆ ತಾಯಿ ತರ ಮಲಗಿರುವಾಗ, ಅದನ್ನ ನೋಡುವಾಗ ಎಷ್ಟೇ ನನಗೆ ಕಷ್ಟ ಇದ್ರು ಕೂಡ ನನಗೆ ಸಂಪೂರ್ಣವಾಗಿ ಅದು ಮಾಯ ಆಗತ್ತೆ. ನಾನು ಇನ್ನೂ ಕೂಡ ಕೆಲಸ ಮಾಡ್ಬೇಕು, ಇಷ್ಟರ ಎಷ್ಟೋ ನೊಂದಿರೋರ್ ಕಣ್ಣೀರ್ನ ಒರೆಸ್ಬೇಕು ಅನ್ನೋ ಧೈರ್ಯ ಹೆಚ್ಚಾಗತ್ತೆ. ಜೊತೆಗೆ ಕರ್ನಾಟಕದ ಜನ ಇದಾರಲ್ಲ, ಅವರು ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ, ಇವತ್ತು ನಮ್ಗೆ ನೆಗೆಟಿವ್ ಎಷ್ಟು ಜನ ಮಾತಾಡ್ತಾರೋ ಅದಕ್ಕಿಂತ ಡಬಲ್ ಪಾಸಿಟಿವ್ನು ನಮ್ಗೆ ಸಪೋರ್ಟ್ ಮಾಡ್ತಾರೆ. ಸೊ ಅವ್ರ ಪ್ರೀತಿಗೆ ನಾವು ಬೆಲೆ ಕೊಡ್ಬೇಕಲ್ಲ. ಹಾಗಾಗಿ ನಮ್ಗೆ ಎಷ್ಟೇ ಕಷ್ಟ ಬಂದ್ರು ಕೂಡ ಆ ಭಗವಂತನ ಪಾದಕ್ಕೆ ಅರ್ಪಣೆ ಮಾಡ್ತೀವಿ, ಆ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಪಾದಕ್ಕೆ ಅರ್ಪಣೆ ಮಾಡ್ತೀವಿ. ನಾವು ಮಾಡೋ ಕೆಲಸವನ್ನ ನಾವು ನಿಷ್ಠೆಯಿಂದ ಮಾಡ್ತಾ ಹೋದ್ರೆ ಆ ಭಗವಂತನೇ ಸಾರಥಿಯಾಗಿ ನಿಂತ್ಕೊಳ್ತಾನೆ ಅಂತಾರಲ್ಲ. ಸೊ ಹಾಗೆ ನಾವು ಮಾಡೋ ಕೆಲಸ ಮಾಡ್ತಾ ಹೋಗ್ತೀವಿ, ಅದಕ್ಕೆ ಸಾರಥಿಯಾಗಿ ಭಗವಂತ ನಿಂತ್ಕೊಂಡಿದ್ದಾರೆ. ಹಾಗಾಗಿ ಈ ಕೆಲಸ ನಡೀತಾ ಇದೆ. ತುಂಬಾ ಸತಿ ಅನ್ಸುತ್ತೆ, ಬೇಜಾರಾಗುತ್ತೆ, ಇದೆಲ್ಲ ಬೇಕಿತ್ತ ನನಗೆ, ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ತನ್ನ ತಲೆ ಮೇಲೆ ಹಾಕೊಂಡಿದೀನಲ್ಲ, ಈ ಜವಾಬ್ದಾರಿನ ಹೆಂಗಪ್ಪ ಹೊರೋದು, ನಾಳೆ ದಿವಸ ಇಷ್ಟು ಕಷ್ಟಪಟ್ಟು ಕಟ್ಟಿರೋ ಸಂಸ್ಥೆನ ಯಾರಾದ್ರೂ ಬಂದು ಒಂದು ಕಪ್ಪು ಚುಕ್ಕಿ ತರ ಹಾಳು ಮಾಡ್ಬಿಟ್ರೆ ಏನ್ ಮಾಡೋದು ಎಲ್ಲ ಅನ್ಸುತ್ತೆ. ಆದ್ರೆ ದೇವ್ರ ಆಶೀರ್ವಾದ ಇರೋವರೆಗೂ ಅದ್ ಯಾವ್ದಕ್ಕೂ ಅವಕಾಶ ಇಲ್ಲ. ಒಳ್ಳೆ ಪ್ರಶ್ನೆ ಕೇಳಿದೀರಾ. ಇದು ಸಮಾಜಕ್ಕೆ ಅರ್ಥ ಆಗ್ಬೇಕಾಗಿರೋ ಪ್ರಶ್ನೆ. ನಮ್ಮಲ್ಲಿ 1000 ನೋವಿರ್ಲಿ, 1000 ಕಷ್ಟ ಇರ್ಲಿ, ನಮ್ಮ ಸಮಸ್ಯೆ 1000 ಇದ್ರೂ ಕೂಡ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳಿಗಾಗಿ ನಮ್ಮ ಉಸಿರನ್ನೇ ಮುಡುಪಾಗಿಟ್ಟಿದೀವಿ. ಇದಕ್ಕೆ ಪ್ರತಿಯೊಬ್ರು ಬೆಲೆ ಕೊಡಿ, ಪ್ರತಿಯೊಬ್ರು ಗೌರವ ಕೊಡಿ. ಸಮಯ ಇದ್ರೆ ಜನಸ್ನೇಹಿ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಎಲ್ಲವನ್ನು ಫಾಲೋ ಮಾಡಿ, ಒಂದ್ಸತಿ ಆಶ್ರಮಕ್ಕೆ ವಿಸಿಟ್ ಮಾಡಿ. ಖುಷಿ ಆಗ್ತಾ ಇದೆ. ಇಲ್ಲಿ 106 ಜನ ವಯಸ್ಸಾದವ್ರು ಇರ್ತಾರೆ. ಅವ್ರದ್ರೊಳಗೆ ನಿಮ್ಗೆ ಒಬ್ರು ಕೂಡ ಗೊತ್ತಿರಲ್ಲ, ಅಂದ್ರೂ ಅವ್ರನ್ನ ಸಾಕಿ ಸಲಹುತ್ತಾ ಇದ್ದೀರಾ. ಯಾರ ಇನ್ಸ್ಪಿರೇಷನ್ ಇಂದ? ಸೊ ಇನ್ಸ್ಪಿರೇಷನ್ ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರು, ಹಾಗೆ ನನ್ನ ಆರಾಧ್ಯ ದೈವ ಆಟೋ ರಾಜ ಅವರು. ಸೊ ದಯವಿಟ್ಟು ಅವರಿಬ್ಬರಿಗೂ ಕೂಡ ಜೋರಾಗಿ ಕ್ಲಾಪ್ಸ್ ಮಾಡಿ. ಯಾಕೆಂದ್ರೆ ಯಾರನ್ನ ಬೇಕಾದ್ರೂ ಇನ್ಸ್ಪೈರ್ ಆಗಿ ತಗೊಳ್ಬೋದು. ಅವರ ಆದರ್ಶಗಳನ್ನ ಪಾಲನೆ ಮಾಡೋದು ಅಷ್ಟು ಸುಲಭವಾದ ಮಾತಲ್ಲ. ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿ ಅವರು ಬರೋಬ್ಬರಿ ಇವತ್ತು 16,000 ಜನಕ್ಕೆ
ದಾಸೋಹಿಗಳಾಗಿದ್ದಾರೆ, ವಿದ್ಯಾಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ, ಸಾವಿರಾರು ಜನಕ್ಕೆ ವಿದ್ಯಾದಾನ ಮಾಡಿದ್ದಾರೆ. ಅಂಥವರ ಒಂದು ಆಶೀರ್ವಾದದಿಂದ ಅವರ ಒಂದು ಪಾದದ ನೆರಳಲ್ಲಿ ಅವರ ಪಾದದ ಧೂಳಾಗಬೇಕು ಅನ್ನೋ ಒಂದು ಆಸೆ ಇಟ್ಟುಕೊಂಡು ಈ ರೀತಿ ಒಂದು ಸಂಸ್ಥೆನ ಶುರು ಮಾಡಿರೋದು. ಇವತ್ತೇನಾದ್ರೂ ಇಲ್ಲಿ ಕೆಲಸ ನಡೀತಾ ಇದೆ ಅಂದ್ರೆ ಅದು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ. ಹಾಗೆ ನಾನು ಪ್ರೀತಿಸಿ ಆರಾಧಿಸುವಂತ ದೈವ, ನನಗೆ ನಿರಾಶ್ರಿತರಿಗೆ ದೇವರು ಅಂತ ಅವರನ್ನ ಯಾವಾಗಲೂ ಕರೀತಾ ಇರ್ತೀನಿ. ಈ ಪ್ರಪಂಚದಲ್ಲಿ ಅಥವಾ ಈ ರಾಜ್ಯದಲ್ಲಿ ಸಾಕಷ್ಟು ಜನ ನಿರಾಶ್ರಿತರಿಗೆ ಸೇವೆ ಸಲ್ಲಿಸೋರು ತುಂಬಾ ಜನ ಇದ್ದಾರೆ. ಅದರಲ್ಲಿ ನನಗೆ ನನ್ನ ಆರಾಧ್ಯ ದೈವ ಬಂದ್ಬಿಟ್ಟು ಆಟೋ ರಾಜ ಅಂತ ಕೇಳಿದೀರಾ? ಆಟೋ ರಾಜ ಅಂತ ಇವತ್ತು ಸರಿಸುಮಾರು ಎಷ್ಟೋ ಸಾವಿರ ಜನ ಬೀದಿಯಲ್ಲಿ ಮಲಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವರು ಆದರ್ಶ ಆಗಿದ್ದಾರೆ, ನಿರಾಶ್ರಿತರಿಗೆ ದೇವರಾಗಿದ್ದಾರೆ. ನಾನು ಏನಾದ್ರೂ ಈ ಸೇವೆನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದ್ರೆ ಅವರನ್ನು ನೋಡಿ ಇನ್ಸ್ಪೈರ್ ಆಗಿ, ಸೊ ನಾನು ವಿಡಿಯೋಗಳನ್ನ ಕೆಲವೊಂದು ನೋಡಿನೇ ಇನ್ಸ್ಪೈರ್ ಆಗಿರೋದು. ಸೊ ವಿಶೇಷವಾಗಿ ನಾನು ಶಿವಕುಮಾರ್ ಸ್ವಾಮೀಜಿ ಅವ್ರನ್ನ ತುಂಬಾ ಪ್ರೀತಿಸ್ತೀನಿ, ಗೌರವಿಸ್ತೀನಿ. ಹಾಗಾಗಿ ಪ್ರತಿದಿನ ಇಲ್ಲಿ ಏನು ದೇವ್ರಿಗೆ ಪೂಜೆ ನಡೆಯುತ್ತೋ ಹಾಗೆ ಶಿವಕುಮಾರ್ ಸ್ವಾಮೀಜಿ ಅವ್ರಿಗೂ ದೇವರ ಸ್ಥಾನದಲ್ಲಿ ಪೂಜೆ ಸಿಗತ್ತೆ. ಥ್ಯಾಂಕ್ ಯು. ಅಸ್ವಸ್ಥೆ ಜನರನ್ನ ಹೇಗೆ ಸಂಭಾಳಿಸ್ತೀರಾ? ಇದು ಪಾಯಿಂಟ್ ಆಕ್ಚುಲಿ. ಸೊ ಬಾಪ ಏನೋ ಕೇಳ್ದಲ್ಲ, ಮಾನಸಿಕ ಅಸ್ವಸ್ಥೆ ಇರೋ ಜನರನ್ನ ಹೇಗೆ ಸಂಭಾಳಿಸ್ತೀರಾ? ನಾವು ಮಾನಸಿಕ ಅಸ್ವಸ್ಥರು ಅಂತ ಹೇಗೆ ಕಂಡುಹಿಡಿತೀವಿ ಅವ್ರನ್ನ? ಅವರು ನಡ್ಕೊಳ್ಳೋ ರೀತಿ. ಸೊ ಅವರು ನಡ್ಕೊಳ್ಳೋ ರೀತಿ ನಮಗೆ ಗೊತ್ತಾಗ್ಬಿಡುತ್ತೆ ಅವ್ರು ಮಾನಸಿಕ ಅಸ್ವಸ್ಥರು ಅಂತ ಅಲ್ವಾ? ಸೊ ನಾವು ಕೂಡ ಮಾನಸಿಕ ಅಸ್ವಸ್ಥರ ರೀತಿ ಅವ್ರಿಗೆ ವರ್ತಿಸಿದ್ರೆ ಅವ್ರ ಜೀವನದಲ್ಲಿ ಬದಲಾಗಲ್ಲ. ಸೊ ಅವರಲ್ಲಿ ನಾವು ಅವರನ್ನ ಏನ್ ಅನ್ಕೋಬೇಕಂದ್ರೆ ನಮ್ಮಲ್ಲಿ ಅವರೊಬ್ರು ಅಂತ ಅನ್ಕೊಳ್ಬೇಕು. ಅವರಿಗೆ ಮುಖ್ಯವಾಗಿ ಯಾವ್ದು ರೀತಿ ಸೌಕರ್ಯ ಬೇಕಾಗಿದೆ, ಮೆಡಿಸಿನ್ಸ್ ಬೇಕಾಗಿದೆ ಅನ್ನೋದನ್ನ ನೋಡ್ಕೊಂಡ್ರೆ ಖಂಡಿತವಾಗ್ಲೂ ಮಾನಸಿಕ ಅನ್ನೋದು ಅಥವಾ ಮಾನಸಿಕ ರೋಗಿಗಳು ಯಾರಿರ್ತಾರಲ್ಲ ಅವ್ರು ಖಂಡಿತ ಗುಣ ಆಗ್ತಾರೆ. ಸೊ ನಾವು ನೋಡೋ ರೀತಿ ಬದಲಾಗ್ಬೇಕು. ಈ ಕೆಲವು ಕಡೆ ಒಳ್ಳೆ ಪ್ರಶ್ನೆ ಕೇಳಿದಿರಾ, ಮಾನಸಿಕ ಅಸ್ವಸ್ಥರು ಅಂದ ತಕ್ಷಣನೇ ಯಾವ್ದಾದ್ರು ಅಂಗಡಿ ಹತ್ರ ಹೋದ್ರೆ ಕೆಲವರು ದಾನ ಕೊಡ್ತಾರೆ, ಇನ್ ಕೆಲವರು ನೀರ್ ಎರಚ್ಬಿಡ್ತಾರೆ, ಇನ್ ಕೆಲವರು ಟೀ ಎರಚ್ಬಿಡ್ತಾರೆ. ಇದೆಲ್ಲ ಸಾಕಷ್ಟು ವಿಡಿಯೋಗಳನ್ನ ನಾವು ಗಮನಿಸಿರ್ತೀವಿ. ಸೊ ಅಂತ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ಇಲ್ಲಿ ಪೋಷಣೆ ಮಾಡುವಾಗ ಅವರಲ್ಲೂ ಕೂಡ ಒಬ್ಬ ಮನುಷ್ಯ ಇರ್ತಾನೆ, ಅವರಲ್ಲೂ ಕೂಡ ಮನುಷ್ಯತ್ವ ಇರುತ್ತೆ, ಅವರಲ್ಲೂ ಕೂಡ ನಾನೊಂದು ಮಾತು ಹೇಳಲ್ಲ, ನಾವೆಲ್ಲ ಬುದ್ಧಿವಂತರಿದೀವಲ್ಲ, ಗಲಾಟೆ ಮಾಡಬೇಡಿ, ನಾವೆಲ್ಲ ಸಾಕಷ್ಟು ಬುದ್ಧಿವಂತರಿದೀವಿ, ನಮಗೆ ತಿಳುವಳಿಕೆ ಜಾಸ್ತಿ ಇದೆ, ಕಷ್ಟ ಸುಖ ದುಃಖ ಎಲ್ಲವೂ ಗೊತ್ತಾಗತ್ತೆ. ಬಟ್ ನಿಜವಾಗ್ಲೂ ತೊಂದರೆ ಕೊಡೋರು ಯಾರು ಗೊತ್ತಾ? ಚೆನ್ನಾಗಿದ್ದವರೇ ತೊಂದರೆ ಕೊಡೋದು. ಮಾನಸಿಕ ಅಸ್ವಸ್ಥರು ಯಾರಿಗೂ ತೊಂದರೆ ಕೊಡೋದಿಲ್ಲ. ಅವ್ರು ಎಲ್ರಿಗೂ ಒಳ್ಳೇದನ್ನೇ ಬಯಸ್ತಾರೆ, ಎಲ್ರಿಗೂ ಒಳ್ಳೇದನ್ನೇ, ಅವ್ರು ಯಾರ ಬಗ್ಗೆನೂ ಕೆಟ್ಟದೂ ಮಾತಾಡಲ್ಲ, ಯಾರ ಬಗ್ಗೆನೂ ಚಿಂತೆನೂ ಮಾಡಕ್ ಹೋಗಲ್ಲ, ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ಸೊ ನಮ್ಗೆಲ್ಲ ಗೊತ್ತಿರೋ ನಾವುಗಳೇನ್ ಮಾಡ್ತೀವಿ, ಪ್ರತಿಯೊಬ್ಬರನ್ನ ನೋಡಿ ಬೇಜಾರ್ ಮಾಡ್ಕೋತೀವಿ, ಪ್ರತಿಯೊಬ್ಬರನ್ನ ನೋಡಿ ಕೋಪ ಮಾಡ್ಕೋತೀವಿ. ಸೊ ನಿಜವಾದ ಮಾನಸಿಕ ಅಸ್ವಸ್ಥೆ ಇರೋದು ಯಾರಿಗೆ? ನಮಗೆ. ನಾವು ನೋಡೋ ರೀತಿ ಬದಲಾಗ್ಬೇಕು, ನಾವು ನೋಡೋ ದೃಷ್ಟಿಕೋನ ಬದಲಾಗ್ಬೇಕು. ಮಾನಸಿಕ ಅಸ್ವಸ್ಥರು ಅಂತ ಕಂಡು ಬಂದಾಗ ಅವರಲ್ಲಿ ನಮ್ಮನ್ನ ಕಾಣ್ಬೇಕು. ಸೊ ಅವರು ನಮ್ಮವ್ರಂತ ಭಾವಿಸಿದ್ರೆ ಎಲ್ಲ ಮಾನಸಿಕ ಸ್ಥಿತಿನೂ ಸರಿ ಹೋಗುತ್ತೆ, ಎಲ್ರು ಒಂದಾಗಿ ಬಾಳ್ಬೋದು. ಸರ್ ನೀವು ಇಷ್ಟೆಲ್ಲ ಮಾಡ್ತಿರಲ್ಲ, ಎಲ್ಲೋ ಕುತ್ಕೊಂಡು ಕಮೆಂಟ್ ಎಲ್ಲ ಹೇಳ್ತಾರಲ್ಲ, ಅದು ನೀವು ಹೆಂಗ್ ಡೈಜೆಷನ್ ಮಾಡ್ಕೊಂತೀರಾ? ಏನಪ್ಪಾ ಅಂದ್ರೆ ರೆಸ್ಪಾನ್ಸ್. ಈಗ ನೋಡಿ, ನಾವು ಕಮೆಂಟ್ಸ್ಗೋಸ್ಕರ ಕೆಲಸ ಮಾಡ್ತಾ ಇದೀವಾ? ಇಲ್ಲ ಸರ್. ಇಲ್ಲ ಅಲ್ವಾ? ಸೊ ಕಮೆಂಟ್ಸ್ ನ ಅವಶ್ಯಕತೆ ನಮ್ಗೆ ಏನಿದೆ? ಅಂದ್ರೆ ಅವ್ರು ಕುತ್ಕೊಂಡು ನಿಮ್ ಮೇಲೆ ಹೇಳ್ತಾರಲ್ಲ ಬೇರೆ ತರ, ಅದು ಅವರ ಮನಸ್ಥಿತಿ. ನಮ್ಮ ಮನಸ್ಥಿತಿ ಅದಲ್ಲ. ನಮ್ಮ ಮನಸ್ಥಿತಿ ಕೆಲಸ ಮಾಡೋದು, ಎಲ್ರೂ ಖುಷಿ ಪಡ್ಬೇಕು. ಎಲ್ರು ಈಗ ಕೆಲವೊಂದ್ ಬಾರಿ ನಾವು ಮಾಡೋ ಕೆಲಸ, ಉದಾಹರಣೆಗೆ ಹೆಂಗ್ ಹೇಳ್ಬೇಕಂದ್ರೆ, ದೇವ್ರನ್ನ ಮೆಚ್ಚಿಸ್ಬೋದು, ಜನರನ್ನ ಮೆಚ್ಚಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಜನ ಸಾವಿರ ತರ ಮಾತಾಡ್ತಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಆ ಭಗವಂತ ಮೆಚ್ಚೋ ರೀತಿಯಲ್ಲಿ ಕೆಲಸ ಮಾಡ್ಬೇಕು, ಅದಕ್ಕೆ ಆಶೀರ್ವಾದ ಸಿಗುತ್ತೆ. ನೆಗೆಟಿವ್ ಕಮೆಂಟ್ಸ್ ಬರುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಇದುವರೆಗೂ, ಕೆಡ್ಸ್ಕೊಳ್ಳೋ ಅಂತ ಪ್ರಮೇಯನೂ ಇಲ್ಲ. ಯಾಕಂದ್ರೆ ನಾನು ನನ್ನ ಮನ್ಸಿಗೆ ನೆಮ್ಮದಿ ಆಗ್ಬೇಕು, ನನ್ನ ಮನ್ಸಿಗೆ ಖುಷಿ ಆಗುವಂತ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಮನ್ಸಿಗೆ ತೃಪ್ತಿ ಇದ್ರೆ ಸಾಕಲ್ವಾ? ಬೇರೆಯವ್ರು ಖುಷಿ ಪಡಿಸಿ ನನ್ಗೇನಾಗ್ಬೇಕಾಗಿದೆ? ಇಲ್ಲಿ ಇಷ್ಟು ನೂರಾರು ಜನ ಇದಾರಲ್ವಾ, ಇಷ್ಟು ನೂರಾರು ಜನದಲ್ಲಿ ಏನು ಜಾತಿ ಭೇದ ಭಾವ ಆತರ ಎಲ್ಲಾ ಕಡೆ ನಡೀತಾರೆ, ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನಡೀತಾರೆ, ಇಲ್ಲಿ ನಡೆಯುತ್ತಾ? ಈಗ ಒಂದು ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರ. ಏನಂತ ಕೇಳಿದ್ರಿ? ಈ ಇಷ್ಟು ದೊಡ್ಡ ಪ್ರಪಂಚದಲ್ಲೇ ಜಾತಿ ಭೇದ ಭಾವ ನಡೀಬೇಕಾದ್ರೆ ಇಲ್ಲಿ ನಡೆಯುತ್ತಾ ಅಂತ. ನನ್ನೊಂದು ಪ್ರಶ್ನೆ ಕೇಳ್ತೀನಿ. ಇವಾಗ ಸೂರ್ಯನಿಗೆ ಜಾತಿ ಇದೆಯಾ? ಇಲ್ಲ. ಚಂದ್ರನಿಗೆ ಜಾತಿ ಇದೆಯಾ? ಇಲ್ಲ. ಕುಡಿಯೋ ನೀರಿಗೆ ಜಾತಿ ಇದೆಯಾ? ಇಲ್ಲ. ಬೀಸೋ ಗಾಳಿಗೆ ಜಾತಿ ಇದೆಯಾ? ಇಲ್ಲ. ತಿನ್ನೋ ಅನ್ನಕ್ಕೆ ಜಾತಿ ಇದೆಯಾ? ಹೋಗ್ಲಿ, ದೇವ್ರ ಯಾವತ್ತಾರು ಇಂಥ ಜಾತಿಯವನ್ನೇ ಒಳಗ್ ಬರ್ಬೇಕಂತ ಬೋರ್ಡ್ ಹಾಕಿದಾರ? ಇಲ್ಲ. ಸೊ ಅಂತ ಮಹಾ ದೇವತೆಗಳ ಜಾತಿ ಭೇದ ಭಾವ ಮಾಡ್ಲಿಲ್ಲ ಅಂದಾಗ ನಾವೆಲ್ಲ ನರ ಮನುಷ್ಯರು ಅಲ್ವಾ? ನಾವೆಲ್ಲ ಯಾಕೆ ಜಾತಿ ಭೇದ ಭಾವ ಮಾಡ್ಬೇಕು? ನಾವೆಲ್ಲ ಮನುಷ್ಯರು. ಮನುಷ್ಯ ಜಾತಿನಷ್ಟೇ ಪ್ರೀತಿಸ್ಬೇಕು. ನಾವೆಲ್ಲರೂ ಮನುಷ್ಯರು. ಇಲ್ಲಿರೋದೊಂದೇ ಗಂಡು ಹೆಣ್ಣು. ಸೊ ಸೂರ್ಯನಿಗಿಲ್ಲ ಜಾತಿ, ಚಂದ್ರನಿಗಿಲ್ಲ ಜಾತಿ, ನಾವು ಕುಡಿಯೋ ನೀರಿಗಿಲ್ಲ, ಗಾಳಿಗಿಲ್ಲ, ಯಾವುದಕ್ಕೂ ಜಾತಿ ಇಲ್ಲ ಅಂದಾಗ ನಾವು ಆ ಜಾತಿ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು. ಮಾನವೀಯತೆ, ಮನುಷ್ಯತ್ವ, ನಾವೆಲ್ಲ ಮನುಷ್ಯರ ತರ ಬದುಕೋದನ್ನ ಕಲಿಬೇಕು, ಮನುಷ್ಯರನ್ನ ಪ್ರೀತಿಸೋದಕ್ಕೆ ಕಲಿಬೇಕು.
ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಕೈ ಚಾಚೋದನ್ನ ಕಲಿಬೇಕು. ಸೊ ಫೈನಲಿ ಜಾತಿ ಬಗ್ಗೆ ನನ್ಗೆ ಇಂಟ್ರೆಸ್ಟ್ ಇಲ್ಲ. ತಾಯಿ ಮೇಲೆ ಹಣ ಇಟ್ಟು ಹೇಳ್ತೀನಿ, ನಾನು ಡಾಕ್ಟರ್ ಆಗ್ಬೇಕಂತಿದ್ದೀನಿ. ನಾನು ಇಂಥವ್ರ ಅನಾಥಾಶ್ರಮದಲ್ಲಿ ನಾನು ಅನಾಥಾಶ್ರಮ ಕಟ್ಸಿ ಡಾಕ್ಟರ್ ಆಗ್ಬೇಕಂತ ಕನ್ಸಿದೆ ನಂದು. ನಾನು ಡಾಕ್ಟರ್ ಆಕೆಸಿ ಇಂಥವ್ರಿಗೆ ಬೆಳೆಸ್ಬೇಕನ್ನೋ ನಂದು ಕನಸು ಈಡೇರ್ಲಿ ಅಂತ ಬೇಡ್ಕೊಳ್ತೀನಿ. ಇಂಥವ್ರಿಗೆ ನಾನು ಫ್ರೀಯಲ್ಲಿ ಚಿಕಿತ್ಸೆ ನೀಡ್ಬೇಕಂತ ನನ್ನ ಆಸೆ ಇದೆ. 9 ತಿಂಗಳು ಹೆತ್ತು ಸಾಕಿರ್ತಾರ, ಇವ್ರಿಗೆ ಆಸ್ತಿ ಎಲ್ಲ ಕಿತ್ಕೊಂಡ್ ಕೇಸಿಂದ ಮಕ್ಕಳು ನೀವು ಹೋಗ್ರಿ ನಿಮ್ ಪಾಡಿಗೆ, ನಾವು ಓದ್ತೀವಿ ನಮ್ಮ ಪಾಡಿಗೆ ಅನ್ನೋ ಈ ಜನಗಳ ಮುಂದೆ ನಾನು ಬೆಳೆದು ತೋರಿಸ್ಬೇಕು ಅನ್ನೋದೇ ನನ್ನ ಆಸೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಸೆ ಈಡೇರ್ಲಿ, ಶನೇಶ್ವರ ಸ್ವಾಮಿ ಆಶೀರ್ವಾದ ಮಾಡ್ಲಿ, ನೀವು ಬೇಗ ಡಾಕ್ಟರ್ ಆಗಿ, ಸರಿನಾ? ಥ್ಯಾಂಕ್ ಯು ಸೋ ಮಚ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಸೊ ಎಲ್ರು ಕೂಡ ಒಳಗಡೆ ನೋಡಕ್ ರೆಡಿನಾ? ಒಂದೊಂದೇ ಲೈನ್ ಬರ್ಬೇಕು, ಆಯ್ತು? ಥ್ಯಾಂಕ್ ಯು. ಸೊ ಮಕ್ಕಳು ಗಿಫ್ಟ್ ತಂದು ಕೊಟ್ಟಿದ್ದಾರೆ ನನಗೆ, ಚೆಕ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.